ಶ್ರಾವಣ ಮಾಸದ ಅಮಾವಾಸ್ಯೆಯು ಶನಿವಾರ ಬರೋದ್ರಿಂದ ಇದನ್ನು ಶನಿ ಅಮಾವಾಸ್ಯೆ ಅಂತ ಹಾಗೂ ಬೆನಕನ ಅಮಾವಾಸ್ಯೆ ಅಂತ ಕರೆಯಲಾಗುತ್ತೆ. 2025ರ ಶನಿ ಅಮಾವಾಸ್ಯೆಯು ಆಗಸ್ಟ್ 23ರಂದು ಶನಿವಾರ ಬಂದಿದೆ. ಅಂದರೆ ಇವತ್ತು ಬಂದಿದೆ. 2025ರ ಶನಿ ಅಮಾವಾಸ್ಯೆಯ ದಿನದಂದು ನಾವು ಈ ತಪ್ಪುಗಳನ್ನು ಮಾಡಲೇಬಾರ್ದು. ಹಾಗಾದರೆ ಆ ತಪ್ಪುಗಳು ಯಾವ್ಯಾವುದು, ಏನು ಮಾಡಬಾರ್ದು ಅನ್ನೋದನ್ನು ನೋಡೋಣ. ಶ್ರಾವಣ ಮಾಸದ ಅಮಾವಾಸ್ಯೆ ತಿಥಿಯನ್ನು ಶ್ರಾವಣ ಅಮಾವಾಸ್ಯೆ, ಶನಿ ಅಮಾವಾಸ್ಯೆ ಅಥವಾ ಬೆನಕನ ಅಮಾವಾಸ್ಯೆ ಅಂತ ಕರೆಯಲಾಗುತ್ತೆ. 2025ರ ಶ್ರಾವಣ ಅಮಾವಾಸ್ಯೆ ಈ ಆಗಸ್ಟ್ 23ರಂದು ಶನಿವಾರ ಬಂದಿದೆ. ನೋಡಿ, ಈ ಅಮಾವಾಸ್ಯೆಯನ್ನು ಉಪವಾಸ, ದಾನ ಮತ್ತು ಪವಿತ್ರ ನದಿಯ ಸ್ನಾನ ಮಾಡಲು ತುಂಬನೇ ಪ್ರಶಸ್ತವಾದಂತಹ ದಿನ ಅಂತ ಪರಿಗಣಿಸಲಾಗುತ್ತೆ. ಶ್ರಾವಣ ಅಮಾವಾಸ್ಯೆಯಂದು 64 ಯೋಗಿನಿಯರನ್ನು ಪೂಜಿಸುವ ಸಂಪ್ರದಾಯವಿದೆ. ಬೆನಕನ ಅಮಾವಾಸ್ಯೆ ಅಥವಾ ಶನಿ ಅಮಾವಾಸ್ಯೆಯು ಪಿತೃಗಳ ಆಶೀರ್ವಾದವನ್ನು ಪಡೆದುಕೊಳ್ಳೋದಕ್ಕೆ ಸೂಕ್ತವಾದ ದಿನವಾಗಿದೆ. ಈ ದಿನ ಪಿತೃಗಳ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಅಂತ ಬಯಸಿದರೆ ಶನಿ ಅಮಾವಾಸ್ಯೆಯ ದಿನದಂದು ನಾವು ಈ ತಪ್ಪುಗಳನ್ನು ಮಾಡಬಾರ್ದು. ಹಾಗಾದರೆ ಯಾವ ತಪ್ಪು ಅಂತ ನೋಡೋಣ. ಶನಿ ಅಮಾವಾಸ್ಯೆಯ ದಿನ ಅಥವಾ ಶ್ರಾವಣ ಅಮಾವಾಸ್ಯೆಯ ದಿನ ಪಿತೃಗಳಿಗೆ ಮತ್ತು ದೇವರ ಭಕ್ತಿಗೆ ಸಮರ್ಪಿತವಾದಂಥ ದಿನವಾಗಿದೆ. ಈ ಕಾರಣಕ್ಕಾಗಿ ಶನಿ ಅಮಾವಾಸ್ಯೆಯ ದಿನದಂದು ನಾವು ಯಾವುದೇ ಹೊಸ ಕೆಲಸವನ್ನು ಆರಂಭ ಮಾಡಬಾರ್ದು. ಈ ದಿನ ಶುಭ ಕಾರ್ಯವನ್ನು ಪ್ರಾರಂಭ ಮಾಡೋದ್ರಿಂದ ಚಂದ್ರನ ಶಕ್ತಿ ದುರ್ಬಲವಾಗುತ್ತೆ. ಈ ಕೆಲಸದಲ್ಲಿ ನೀವು ಯಾವುದೇ ಸಕ್ಸಸ್ ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕೆಲಸದಿಂದ ಲಾಭ ಆಗುವ ಬದಲು ನಷ್ಟವೇ ಹೆಚ್ಚಾಗತ್ತೆ. ಇನ್ನೊಂದು, ಶ್ರಾವಣ ಅಮಾವಾಸ್ಯ ದಿನದಂದು ನೀವು ಮಾಂಸಾಹಾರ ಸೇವನೆಯನ್ನು ಮಾಡಬಾರದು. ಈ ದಿನ ಮಾಂಸಾಹಾರ, ಮದ್ಯ ಸೇವಿಸುವುದು ಒಳ್ಳೆಯದಲ್ಲ. ಈ ದಿನ ಪೂರ್ವಜರು ತಮ್ಮ ವಂಶಸ್ಥರನ್ನು ಭೇಟಿ ಮಾಡಲು ಭೂಮಿಗೆ ಆಗಮಿಸ್ತಾರೆ. ಹಾಗಾಗಿ ಈ ಸಮಯದಲ್ಲಿ ನಾವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು. ಈ ಅಮಾವಾಸ್ಯ ದಿನ ಮಾಂಸ, ಮೀನು, ಮದ್ಯ ಅಥವಾ ಮೊಟ್ಟೆಯನ್ನು ಸೇವಿಸುವುದು ಪೂರ್ವಜರ ಆತ್ಮಗಳಿಗೆ ನಾವು ಮಾಡುವ ಅಗೌರವ ಅಂತ ಪರಿಗಣಿಸಲಾಗುತ್ತೆ. ಬದಲಾಗಿ ಈ ದಿನ ಕುಟುಂಬದ ಸದಸ್ಯರು ಸಾತ್ವಿಕ ಆಹಾರವನ್ನು ತಯಾರಿಸಿ ಸೇವಿಸಬೇಕು. ಈ ಅಮಾವಾಸ್ಯ ದಿನ ಸಸ್ಯಾಹಾರ ಅಥವಾ ಸಾತ್ವಿಕ ಆಹಾರವನ್ನು ಸೇವಿಸುವುದು ಅಗಲಿದ ಆತ್ಮಗಳಿಗೆ ಕೃತಜ್ಞತೆ ಮತ್ತು ಗೌರವವನ್ನು ತೋರಿಸುವ ಮಾರ್ಗವಾಗಿದೆ. ಇದರಿಂದ ಪಿತೃಗಳ ಆಶೀರ್ವಾದವು ನಿಮ್ಮ ಮೇಲೆ ಇರುತ್ತೆ. ಇದು ಎರಡನೇದು. ಇನ್ನು ಮೂರನೇ ನೋಡೋಕ್ಕಾದ್ರೆ, ಶನಿ ಅಮಾವಾಸ್ಯ ದಿನದಂದು ಶ್ರಾದ್ದ ಮತ್ತು ತರ್ಪಣದಂಥ ಕೆಲಸವನ್ನು ಮಾಡೋದನ್ನು ನಿರ್ಲಕ್ಷಿಸಬಾರದು. ಶ್ರಾದ್ದ ತರ್ಪಣವನ್ನು ಮಾಡದೇ ಇರೋದು ಅಶುಭ ಸೂಚನೆಯಾಗಿರುತ್ತೆ. ಅಂದರೆ ಮಾಡಬೇಕು ಅಂತ ಅರ್ಥ. ಯಾಕಂದರೆ ಈ ಅಮಾವಾಸ್ಯೆ ವಿಶೇಷವಾಗಿ ಪಿತೃಗಳೊಂದಿಗೆ ಸಂಬಂಧವನ್ನು ಹೊಂದಿದ ಅಮಾವಾಸ್ಯೆಯಾಗಿರುತ್ತೆ. ಈ ದಿನದಂದು ಪಿತೃಗಳ ಆಶೀರ್ವಾದವನ್ನು ಪಡೆದುಕೊಳ್ಳುವಂತಹ ಕೆಲಸ ಮಾಡಬೇಕು. ಈ ದಿನ ಪಿತೃಗಳಿಗೆ ಶ್ರಾದ್ದ ತರ್ಪಣವನ್ನು ಮಾಡಲು ಸಾಧ್ಯವಾಗದೇ ಇದ್ದರೆ ಸರಳವಾದಂತಹ ಒಂದು ಪೂಜೆ, ನೀರು ಮತ್ತು ಎಳ್ಳನ್ನು ಅರ್ಪಿಸುವಂಥದ್ದು ಒಳ್ಳೆಯದು. ಇನ್ನು ನೋಡಿ, ಶನಿ ಅಮಾವಾಸ್ಯ ದಿನದಂದು ನಾವು ನಮ್ಮ ಕೂದಲಿಗೆ ಎಣ್ಣೆಯನ್ನು ಹಚ್ಚುವ ಕೆಲಸ ಮಾಡಬಾರ್ದು. ಈ ದಿನ ಕೂದಲಿಗೆ ಎಣ್ಣೆ ಹಚ್ಚುವುದನ್ನು ಬಿಟ್ಬಿಡೋದೇ ಒಳ್ಳೆಯದು. ಅಂದರೆ ಎಣ್ಣೆ ಹಚ್ಚಕ್ಕೆ ಹೋಗಬೇಡಿ. ಈ ದಿನ ತಲೆ ಕೂದಲಿಗೆ ನಾವು ಎಣ್ಣೆಯನ್ನು ಹಚ್ಚುವುದರಿಂದ ಅದು ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಯ ಮೇಲೆ ಮತ್ತು ಪಿತೃಗಳು ನೀಡುವ ಆಶೀರ್ವಾದದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಬದಲಾಗಿ ನೀವು ಅಮಾವಾಸ್ಯೆಯ ದಿನದಂದು ನೀವು ಎಣ್ಣೆಯ ದಾನ ಮಾಡಬೇಕು. ಇದು ಶನಿ ದೋಷವನ್ನು ಕಡಿಮೆ ಮಾಡುತ್ತೆ. ಆಮೇಲೆ ಖರೀದಿ ವಿಚಾರಕ್ಕೆ ಬರೋದಾದರೆ ನೋಡಿ, ಹಿಂದೂ ಧರ್ಮದ ಪ್ರಕಾರ ಅಮಾವಾಸ್ಯೆಯಂದು ಹೊಸ ವಸ್ತುಗಳನ್ನು, ಚಿನ್ನ ಮತ್ತು ಬೆಳ್ಳಿಯಂತಹ ಅಮೂಲ್ಯ ಲೋಹಗಳು, ರುದ್ರಾಕ್ಷಿಯನ್ನು ಅಥವಾ ಯಂತ್ರಗಳಂತಹ ಆಧ್ಯಾತ್ಮಿಕ ವಸ್ತುಗಳನ್ನು ಖರೀದಿಸೋದು ತಪ್ಪಿಸಬೇಕು. ಅಂದರೆ ಖರೀದಿಸಬಾರ್ದು. ಹೆಚ್ಚುವರಿಯಾಗಿ ಈ ದಿನದಂದು ಪ್ರಮುಖ ದಾಖಲೆಗಳಿಗೆ ಸಹಿ ಹಾಕೋದು ಅಥವಾ ನಿರ್ಣಾಯಕ ನಿರ್ಧಾರಗಳನ್ನು ತೆಗೆದುಕೊಳ್ಳೋದನ್ನು ತಪ್ಪಿಸೋದು ಒಳ್ಳೆಯದು. ಈ ದಿನದಂದು ಪೊರಕೆಯನ್ನು, ಗೋಧಿಯನ್ನು ಕೂಡ ಕೊಂಡುಕೊಳ್ಳಬಾರ್ದು ಅನ್ನೋದನ್ನು ನೆನಪಲ್ಲಿಟ್ಕೊಳ್ಬೇಕಾಗತ್ತೆ. ಈ ಕೆಲಸಗಳನ್ನು ಯಾರು ಕೂಡ ಅಮಾವಾಸ್ಯೆ ಇರೋದ್ರಿಂದ ಯಾರು ಮಾಡೋದಕ್ಕೆ ಹೋಗಬೇಡಿ. ಶನಿವಾರ ಅಮಾವಾಸ್ಯೆ ಇದೆ. ಈ 4 ಕೆಲಸಗಳನ್ನು ಮಾಡಬಾರ್ದು. ಹುಷಾರಾಗಿರಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.